ದೇವೇಗೌಡರು ಸ್ವಾಮೀಜಿಯವರ ಬೆಂಬಲವನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬರಲಿಲ್ಲ. ಡಿಕೆ ಶಿವಕುಮಾರ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಇದೇ ವಿಚಾರದಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ರಾಜ್ಯದ ಮಠಾಧೀಶರು ಅವರವರ ಧರ್ಮದ ಕಷ್ಟ ಮತ್ತು ಸಮಸ್ಯೆಗೆ ಸ್ಪಂದಿಸಲಿ, ರಾಜಕೀಯದ ಬಗ್ಗೆ ಮಾತಾಡೋದನ್ನ ನಿಲ್ಲಿಸಲಿ ಅಂತ ಎಚ್.ಡಿ.ಕೆ ತಾಕೀತು ಮಾಡ್ತಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ಗೆ ಪರೋಕ್ಷ ಚಾಟಿ ಬೀಸಿದ್ದಾರೆ ಎಚ್.ಡಿ.ಕೆ. ಡಿಕೆ ಶಿವಕುಮಾರ್ ಅವರಿಗೆ ಮಾತ್ರ ಅಲ್ಲ, ಮಠದ ಸ್ವಾಮೀಜಿಗಳಿಗೂ ಕೂಡ ಇವರೀಗ ಚಾಟಿ ಬೀಸಿದಂಗೆ ಆಯಿತು. ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳು ಒಕ್ಕಲಿಗರು ಆಗಲಿ ಬಿಡಿ, ಅವರಿಗೆ ಕೆಪಾಸಿಟಿ ಇದೆ, ಒಬ್ಬ ಲೀಡರ್ಶಿಪ್ನ ಕ್ವಾಲಿಟಿ ಇದೆ, ನಮಗೆ ಖುಷಿ ಇದೆ, ನಾವು ಒತ್ತಾಯ ಮಾಡ್ತೀವಿ ಅಂತ ಹೇಳಿದರು. ಅಂದರೆ ಅವರ ಧರ್ಮದ, ಅವರ ಸಮುದಾಯದ ಒಬ್ಬ ರಾಜಕೀಯ ನಾಯಕನ ಪರವಾಗಿ ಮಾತಾಡಿದರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ವಾಪಸ್ ಟಾಂಟ್ ಕೊಟ್ಟಿದ್ರು, ಅಲ್ಲ ಅಂದರೆ ಎಚ್.ಡಿ.ಕೆ ಅದನ್ನು ಕಾಲೆಳ್ತಿದ್ರು ಅವ್ರ ರೀತಿಗೆ ಸಪೋರ್ಟ್ ಮಾಡಿದ್ದಕ್ಕೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಟಾಂಟ್ ಕೊಟ್ಟಿದ್ಯೇನೋ. ಹಾಗಾದರೆ ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ ಸಮುದಾಯ ಮತ್ತು ಸಮುದಾಯದ ಮಠಾಧೀಶರು ಯಾವುದಕ್ಕೂ ಸಪೋರ್ಟ್ ಮಾಡಲೇ ಇಲ್ವಾ? ಸಪೋರ್ಟ್ ಮಾಡದೆ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ರು ಅಷ್ಟು ಸಲ. ದೇವೇಗೌಡರ ಕತೆ ಏನು ಅಂತೆಲ್ಲ ಹೇಳಲಾಗಿತ್ತು. ನೆನಪಿರಲಿ, ಇದೆ 1994 31 ವರ್ಷದ ಹಿಂದೆ ದೇವೇಗೌಡರಿಗೂ ಕೂಡ ಪರವಾಗಿ ಸಮುದಾಯ ಮತ್ತು ಸಮುದಾಯದ ಮಠಾಧೀಶರು ರಸ್ತೆಗಿಳಿದಿದ್ರು. ಕುಮಾರಸ್ವಾಮಿ ಅವ್ರ ವಿಚಾರದಲ್ಲೂ ಅದಾಗಿತ್ತು. ಅದ್ಯಾವುದು ಕೂಡ ಬಹುಶಃ ನೆನಪಲ್ಲಿ ಇಲ್ವಾ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ. ಈಗ ಅದನ್ನ ಎಚ್ಚರಿಸುವಂತಹ ಕೆಲಸವನ್ನ, ನೆನಪಿಸೋ ಕೆಲಸ ಡಿ ಕೆ ಶಿವಕುಮಾರ್ ಕೂಡ ಮಾಡ್ತಾ ಇದ್ದಾರೆ. ವಿಶ್ವಾಸನ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಸ್ವಾಮೀಜಿಯವರ ನಡೆ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹೌದಾ? ಪಾಪ ಕುಮಾರಣ್ಣಂಗೆ ಮಠ ಹೆಂಗಾಯ್ತು, ಎರಡನೇ ಮಠ. ಸ್ವಾಮೀಜಿಯವರು ಇಲ್ಲದೆ ಹೋದರೆ ಚೀಫ್ ಮಿನಿಸ್ಟರ್ ಆಗ್ತಿರ ದೇವೇಗೌಡರು. ರಸ್ತೆಗಿಳಿಲ್ವ ಸ್ವಾಮೀಜಿ ಅವತ್ತು? ಸದಾನಂದ ಗೌಡ್ರಿಗೆ ಏನಾಯ್ತು? ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ್ರಾ? ಕೆಲವು ಸಂದರ್ಭದಲ್ಲಿ ಕೆಲವ್ರು ಮಾತಾಡ್ತಾರೆ. ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ, ಅದನ್ನ ಬೇಜಾರು ಮಾಡ್ಕೊಳ್ತದ? ಈಗ ನಾನು ಕೇಳಿದ್ದೀನಾ? ನಾನು ಯಾವ ಸ್ವಾಮೀಜಿನ ಬೆಂಬಲ ಕೇಳಿಲ್ಲ. ನಾನು ಇಂಥ ಜಾತಿ ಹುಟ್ಟಿರ್ಬೋದು, ನಾನು ಎಲ್ಲ ಜಾತಿನೂ ನಾನು ಪ್ರೀತಿ ಮಾಡ್ತೀನಿ. ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ಮಾತಾಡಿದ್ರು, ಬ್ರಹ್ಮಪುರಿ ಅವರು, ಶ್ರೀಶೈಲ ಸ್ವಾಮಿಗಳು ಮಾತಾಡಿದ್ರು, ಇನ್ನು ಬೇಕಾದ ಸ್ವಾಮಿಗಳು ಮಾತಾಡಿದ್ರು. ನಾನು ಅವ್ರನ್ನ ಕೇಳಿದ್ನಾ? ಅವ್ರಿಗೆ ಏನೋ ನನ್ನ ಬಗ್ಗೆ ಒಂದು ವಿಶ್ವಾಸ ಅಷ್ಟೇ, ಪ್ರೀತಿ, ಗೌರವ. ಅದು ತಪ್ಪು ಅಂತ ಹೇಳಕ್ಕಾಗ್ತದ? ಈ ಜೈನ ಸ್ವಾಮಿಗಳು ಓಪನ್ ಆಗಿ ದೊಡ್ಡ ಬಹಿರಂಗ ಸಭೆಲೇನೆ ಅವರು ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ. ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಓದೋದು ಸಂದರ್ಭ ಅವರು ಒಂದಿನ ನನ್ನ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮಾತಾಡಿದ್ರು. ಸೊ ನಾನು ಅವ್ರು ಕೇಳಿದ್ದ. ಸೊ ಅವರ ಪ್ರೀತಿ ವಿಶ್ವಾಸನ ಒಂದ್ ರೀತಿ ವ್ಯಕ್ತಪಡಿಸ್ತಾರೆ, ಅದನ್ನ ತಪ್ಪು ಅಂತ ಹೇಳಕ್ಕಾಗ್ತದ? ಇವರೇನ ಬಿಡಿ, ಅವರು ವಿಶ್ವಮಾನವರು, ಕೇಂದ್ರ ಸಚಿವರನ್ನ ಭೇಟಿ ಅಲ್ಲ, ಬಹಳ ದೊಡ್ಡವರು. ಅವ್ರಿಗೆ ಯಾರ ಆಶೀರ್ವಾದನೂ ಬೇಡ ಅವ್ರಿಗೆ. ಅವರು ಮಠ ಯಾವತ್ತೂ ಉಪಯೋಗಿಸ್ಕೊಳ್ಳಿಲ್ಲ, ಒಕ್ಕಲಿಗ ಸಂಘ ಉಪಯೋಗಿಸ್ಕೊಳ್ಳಿಲ್ಲ, ಜಾತಿ ಉಪಯೋಗಿಸ್ಕೊಳ್ಳಿ, ಬಿಡಿ, ಅವರೆಲ್ಲ ಬಹಳ ದೊಡ್ಡವರು. ದೇವೇಗೌಡರು ಓಪನ್ ಆಗಿ ಏನಾದ್ರು ಹೇಳಿದ್ರೆ, ಒಂದ್ ನಿಮಿಷ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ಅವರ ಶ್ರಮ ಇದೆಯಲ್ಲ, ಇವ್ರು ಯಾರು ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಇಲ್ಲದೆ ಇರೋರು ಇವರೆಲ್ಲ. ದೇವೇಗೌಡರು ಈ ತರ ರಾಜಕಾರಣ ಮಾಡಿದ್ರೆ 77ರಲ್ಲೇ ಮುಖ್ಯಮಂತ್ರಿ ಆಗೋರು. 94ರಲ್ಲಿ ಇಡೀ ರಾಜ್ಯದ ಎಲ್ಲಾ ಭಾಗದಲ್ಲೂ ಬೆಂಬಲ ಕೊಟ್ಟರು. ಇಲ್ಲಿ 74 ಸೀಟೋ 76 ಸೀಟೋ ಬಂದ ನಮ್ಮ ಹಳೆ ಕರ್ನಾಟಕದಲ್ಲಿ. ಅಲ್ಲೇ ನಾವು ಸ್ವಾಮೀಜಿಗಳನ್ನ ಮುಂದಿಟ್ಕೊಂಡೇನು ಮಾಡಲಿಲ್ಲ. ಸ್ವಾಮೀಜಿಯವರು ಮಾಡಿದ ಕಾರ್ಯಕ್ರಮ ಅವತ್ತು ಯಾವೊಂದು ಈ ಜಾತಿ ಗಣತಿ ನಡೀತಾ ಇತ್ತಲ್ಲ, ಗಲಾಟೆ, ಅದರ ಬಗ್ಗೆ ಒಕ್ಕಲಿಗ ಸಮಾಜಕ್ಕೆ ತೊಂದರೆ ಆಗಿದೆ ಅಂತೇಳಿ ಸ್ವಾಮೀಜಿಯವ್ರ ಕಾರ್ಯಕ್ರಮ ಮಾಡಿದ್ರಷ್ಟೇ. ದೇವೇಗೌಡರು ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಮಾಡಲಿಲ್ಲ. ಈ ಸಮಾಜಕ್ಕೆ ಆಗಿರ್ತಕ್ಕಂಥ ಕೆಲವು ಲೋಪದೋಷ ಏನಿದೆ ಅದೇನು ದೇವೇಗೌಡರು ಸ್ಟೇಜ್ಗೆ ಹೋಗಿ ಕೂತಿದ್ದೀರಾ? ಇಲ್ಲ ಸ್ವಾಮೀಜಿಗಳು ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಏನು ಸಂದೇಶ ಕೊಟ್ಟಿದ್ದೀರಾ? ಇಲ್ಲ, ಅವ್ರ ಪಾಪ ಹೇಳ್ಕತ್ತಾರೆ.